ಟೌನಲ್ಲಿ ಆದ್ರೆ ಕೆಲಸ ಮಾಡ್ತಾರಂತೆ, ದೂರಕ್ಕಾದ್ರೆ ಹೋಗೋದಿಲ್ವಂತೆ. ಮೀಟರ್ ಬೇಕು, ಮೀಟರ್. ಈಗ ಸಂತೆ ಮಳೆಗೆ ಅಂತ ಹೋಗಿದ್ದು, ಅಲ್ಲಿ ಯಾವ್ದೋ ಒಂದು ಮೂವಿ ಶೂಟ್ ಯಾವ್ದೋ ಮಾಡ್ತಾ ಇದ್ದಾರೆ. ಗೈಸ್ ನಮ್ಮ ಹುಡುಗರು ಕೆಲಸ ಮಾಡ್ಬಿಟ್ಟು ಮನೇಲೇನೋ ಯಾರು ಬಂದಿದಾರಂತ ಮನೆ ಕಡೆಯಿಂದ, ಹಂಗಾಗಿ ಅವ್ರನ್ನ ನೋಡಕ್ಕೆ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ. ಆಯ್ತು, ಆಮೇಲೆ ಕೊಡೋದಿಲ್ಲ, ಇರೋ ಬರೋ ಕೆಲಸ ಎಲ್ಲ ಅವರೇ ಮಾಡ್ಕೋತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಲೋ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಇವತ್ತೇನು ಅಂದ್ರೆ ಇವತ್ತು ಟೈಮ್ ಒಂದು 10 ಗಂಟೆ ಆಗೈತೆ. ಹಂಗಾಗಿ ಇವತ್ತು ಶುಕ್ರವಾರ ಅಲ್ವಾ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ವರ್ಷಗಮ್ಮನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗ್ತಾಯಿದೆ, ಬಟ್ ಯಾವುದೇ ಥರ ಬ್ಲಾಗ್ ಮಾಡಿರ್ಲಿಲ್ಲ. ಇವತ್ತು ಅಂದರೆ ಮೊನ್ನೆ ಯಾವುದೋ ಕಂಟೆಂಟ್ ವಿಡಿಯೋ ಇಲ್ದಾರೆ, ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಏನಾರ ಬರ್ತಾರೆ ಕೆಲ್ಸಕ್ಕೆ ಹೋಗಕ್ಕೆ ಅಂತ, ಅಲ್ಲಿ ಹೋಗ್ಬೇಕು. ಊರು ಅಲ್ಲಡೆ ಹೋಗಾರೆ, ಬಟ್ ನಾನು ಆಮೇಲಿಂದ ಹೋಗ್ತೀನಿ. ಎಲ್ಲಿ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಅಂತ ನೋಡೋಕ್ಕೆ. ಈಗ ಬನ್ನಿ ಗೈಸ್, ಈಗ ದೇವಸ್ಥಾನ ಹತ್ರ ಹೋಗುವ. ಲೆಟ್ಸ್ ಗೋ. ಗೈಸ್ ಈಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ಬನ್ನಿ ಗೈಸ್, ಈಗ ಪೂಜೆ ಸಾಮಾನು ತಗೊಂಡು ಅಲ್ಲಿಂದ ದೇವಸ್ಥಾನ ಹತ್ರ ಹೋಗುವ ಗೈಸ್. ಅಷ್ಟು ಪೂಜೆ ಸಾಮಾನು ತಗೊಳ್ಳುವ ಗೈಸ್. ಒಂದು ಪೂಜೆ ಸಾಮಾನು ತಗೊಂಡಿದ್ದೀವಿ. ಬನ್ನಿ ಗೈಸ್, ದೇವಸ್ಥಾನ ಹತ್ರ ಹೋಗುವ ಈಗ ಗೈಸ್. ಇನ್ನೊಂದು ಏನು ಅಂತಂದರೆ, ದೇವಸ್ಥಾನಕ್ಕೆ ಯಾವಾಗಲೇ ಬಂದರೆ ಈ ಕ್ರೌಡ್ ಇದ್ದೇ ಇರ್ತದೆ ಯಾವಾಗಲೂ. ಪ್ರತಿ ಸೋಮವಾರ ಶುಕ್ರವಾರ ದಿವಸ ಕ್ರೌಡ್ ಜಾಸ್ತಿನೇ ಇರುತ್ತೆ. ಗೈಸ್ ದೇವಸ್ಥಾನ ತೋರಿಸ್ತೀನಿ ಗೈಸ್. ದೇವಸ್ಥಾನದಲ್ಲಿ ಈ ಲೈನು ಏನು ಮಾಡಿದ್ದಾರೆ, ಅದು ಪ್ರತಿ ಸೋಮವಾರ ಶುಕ್ರವಾರ ಜನ ಕ್ರೌಡ್ ಜಾಸ್ತಿ ಇರ್ಬೇಕಾದ್ರೆ ಇದ್ದೇ ಇರ್ತದೆ. ಶಬ್ಬಾಸ್ ಬೇಟ. ಗೈಸ್ ಮುಗಿತು, ಈಗ ಬನ್ನಿ ಗೈಸ್ ಹಂಗೆ ಹೋಗುವ ಗೈಸ್. ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಬೆಳಗಿನ ವೈಬಲ್ಲಿ ಸಖತ್ತಾಗಿರುತ್ತೆ ಗೈಸ್. ನೀವು ಟ್ರೈ ಮಾಡಿ, ಬೆಳಗಿನ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ನಾನು ಸೋಮವಾರ ಟೈಮ್ ಮಾತ್ರ ಹೋಗ್ತೇನೆ. ನಾನು ನಮ್ಮ ಪೂಜೆ ಗೀಜೆ ಮಾಡ್ಬಿಟ್ಟು ನಾನು ದೇವಸ್ಥಾನ ಹೋಗ್ಬಿಟ್ಟು ಅಂಗಡಿ ಹೋಗ್ತೀನಿ ಗೈಸ್. ಇವತ್ತು ಹಿಂಗೇನೆ ಸೋಮವಾರ ಮನೇಲಿ ವಾರ ಮಾಡ್ಬಿಟ್ಟು ಈಗ ನಾನೇ ದೇವಸ್ಥಾನ ಮಶಿಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ಮನೆ ಹತ್ರ ಹೋಗ್ಬಿಟ್ಟು ಅಮ್ಮನ್ಗೆ ಅಂದ್ರೆ ನಮ್ಮ ಅತ್ತೆ ಹೇಳ್ಬಿಟ್ಟು ನಾನು ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಈಗ ಅಂಗಡಿ ಹತ್ರ ಹೋಗುವ. ಅಲ್ಲಿ ಇಲ್ಲಿ ಅಣ್ಣಂದ ಏನಂತ ಗೊತ್ತಾ, ಈ ಅಣ್ಣ ಜಗಳ ಕತ್ಕೊಂಡವ್ರೆ. ಟೌನಲ್ಲಿ ಆದ್ರೆ ಕೆಲಸ ಮಾಡ್ತಾರಂತೆ, ದೂರಕ್ಕಾದ್ರೆ ಹೋಗೋದಿಲ್ವಂತೆ. ಅದೀಗ ಟೌನ್ ಬಿಟ್ರು ಊರ್ಗ ಬೆಲ್ಕೊಪ್ಪ ಹೋಗ್ಬೇಕು. ಹಂಗಾಗಿ ಈಗ ಬೆಲ್ಕೊಪ್ಪ ಹೋಗೋದಿಲ್ಲ ಅಂತಾರೆ. ಈಗ ನೋಡ್ಬೇಕು ಟೌನಲ್ಲೇ ಮಾಡ್ತೀವ ಇಲ್ಲ ಬೆಲ್ಕೊಪ್ಪ ಹೋಗದೆ ಗೊತ್ತಿಲ್ಲ. ಈಗ ಫಸ್ಟ್ ಈಗ ಟೌನಲ್ಲಿ ಅಂದ್ರೆ ಅಂಗನಳ್ಳಿಲಿ 2 ಮೋಟ್ರ್ ಎತ್ಬೇಕು. ಹಂಗಾಗಿ ಅಂಗನಳ್ಳಿ ಹೋಗ್ತಾ ಇದೀವಿ ಗಾಯ್ಸ್. ಬನ್ನಿ ಗಾಯ್ಸ್, ಈಗ ಹೋಗೋದ ಅಂಗನಳ್ಳಿ ಕಡೆಗೆ. ಕ್ಯಾ ಬಾತ್ ಹೈ ಸರ್. ಗಾಯ್ಸ್ ಈಗ ನಾನು ನಮ್ಮ ಅಣ್ಣನೇ ಗಾಡಿ ತಗೊಂಡು ಹೋಗ್ತಾ ಇದೀವಿ. ಬನ್ನಿ ಗಾಯ್ಸ್, ಟ್ರ್ಯಾಕ್ಟರ್ ತಗೊಂಡು ಈಗ ಅಂಗನಳ್ಳಿಗೆ ಹೋಗಿ ಮೋಟ್ರ್ ಎತ್ತವ. ಅದೇ ಗಾಡಿ ಹೋಗೈತೆ, ನಾವು ಈಗ ಬೈಕ್ ನಾವಿಬ್ರು ಹೋಗ್ತಾ ಇದೀವಿ, ನಾನು ನಮ್ಮ ಅಣ್ಣನ. ಗೈಸ್ ನಮ್ಮ ಹುಡುಗರು ಕೆಲಸ ಮಾಡ್ಬಿಟ್ಟು ಮನೇಲೇನೋ ಯಾರು ಬಂದಿದಾರಂತ ಮನೆ ಕಡೆಯಿಂದ, ಹಂಗಾಗಿ ಅವ್ರನ್ನ ನೋಡಕ್ಕೆ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ. ಆಮೇಲೆ ಈಗ ನಾವು ನಮ್ಮ ಅಣ್ಣ ನಾನು ಬಂದಿದ್ವಲ್ಲ, ಅವ್ರಿಗೆ ಗಾಡಿ ಕೊಟ್ಟು ಕಳಿಸ್ಬಿಟ್ಟು ನಾವು ನಾವು ಟ್ಯಾಕ್ಟರ್ ತೊಗೊಂಡು ಈಗ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಅವರು ಮನೆಗೆ ಹೋದ್ರೆ ಹಿಂಗೆ ಬರೋಲ್ಲ ಅವರು. ಹಂಗಾಗಿ ಇಲ್ಲೇನು ಕೆಲಸ ಐತಂದರೆ ಅದನ್ನು ನಾನು ನಮ್ಮ ಮನೆಯೇ ಮುಗಿಸ್ಕೊಂಡು ಹೋಗಬೇಕು. ಬನ್ನಿ ಗೈಸ್, ಲೆಟ್ಸ್ ಗೋ ಟು ಸ್ಪಾಟ್ ಆ್ಯಂಡ್ ಟು ವರ್ಕ್. ಈ ಶುಂಠಿ ಹೊಲ, ಈ ಶುಂಠಿ ಹೊಲದಲ್ಲಿ ಕಾಣಿಸ್ತಿದೆಯಲ್ಲ ಬಾವಿ, ಸರಿ ಹಾಂ ಇಲ್ಲಿ ಕಾಣಿಸ್ತಿದ್ದಲ್ಲ ಬಾವಿ, ಅಲ್ಲಿ ಕೆಲಸ ಮಾಡಬೇಕು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ? ಪಾರ್ಟಿನಾಗ ನಮಸ್ಕಾರ ಮಾಡೋರು ನಾನಕ್ಕೇನೋ ಆಗುತ್ತೆ. ನಾವು ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ಅಂದ್ಕೊಂಡು ಅಡ್ಡಾಗಿ ವೈಟ್ ಮಾಡ್ದೋ, ಅದು ಸೆಕೆಂಡ್ ಆಗಿಲ್ಲ ಕೈ ಸಗದಾಗಿರ್ತದೆ. ನನ್ನ ಟೈಮ್ ಮೂಮೆಂಟ್ಗಳು ಅನ್ನೋದು ಸಕ್ಕರೆ ಅದೇ ಪವರ್ ಕಾಣಿಸೋಲ್ಲ ಅವರೇ ಪಾರ್ಟಿ.
ಗೈಸ್ ಸ್ಪಾಟಿಗೆ ಬಂದಿದ್ದೀವಿ. ಇದು ಬೋರಲ್ಲಿ ಬಾವಿ ಇರೋದು 9 ಪೈಪ್ ಅಂತೆ. ಈಗ ಪಾಯಿಂಟಲ್ಲಿರೋ ಗಾಡಿ ಹಾಕ್ಬಿಟ್ಟು ಮೋಟ್ರ್ ಎತ್ಬಿಟ್ಟು ಅದಾದ್ಮೇಲೆ ಪಾರ್ಟಿ ಹತ್ರ ಅಮೌಂಟ್ ಇಸ್ಕೊಂಡು ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ಬೇಕು. ಮುಖ್ಯವಾಗಿ ಕೆಲಸಕ್ಕೆ ನಾನು ಸಾವುಕಾರ ಓಳು ಗೈಸ್ ಇವರು ನಮ್ಮ ಅಶಕಣ ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ನನಗೆ ಅಷ್ಟು ಕೆಲಸ ಮಾಡ್ತಾರೆ ನನಗೆ ಅಣ್ಣ. ಗೈಸ್ ನಮ್ಮ ಹುಡುಗರು ಕೆಲಸ ಆಗೈತೆ ಈಗ, ಆದರೆ ಚೆಕ್ ಮಾಡೋಂಥ ಐಟಮ್ನ ತೆಗ್ದು ಬ್ಯಾಗಲ್ಲಿ ಇಟ್ಬಿಟ್ಟು ಬ್ಯಾಗ್ ಅಂಗಡಿಯಲ್ಲಿ ಬಿಟ್ಬಿಟ್ಟೋಗಾರ. ಈಗ ಅದನ್ನ ಥರಕ್ಕೆ ಅಂದ್ಬಿಟ್ಟು ನನಗೆ ಅಂಗಡಿ ಹತ್ರ ಹೋಗಿದ್ದೀನಿ. ಮತ್ತೆ ಹುಡುಗರು ಒಂದೊಂದು ಟೈಮಲ್ಲಿ ಮಾಡ್ತಾರೆ ಕೆಲಸನ, ಬಟ್ ಒಂದೊಂದು ಟೈಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಐಟಮ್ಗಳನ್ನ ಸರಿಯಾಗಿರೋ ಐಟಮ್ಗಳನ್ನ ಗಾಡಿಗೆ ಹಾಕಲ್ಲ. ಹಾಕಿರೋ ಐಟಮ್ನ ತೊಗೊಂಡು ಅಂಗಡಿಲಿ ಇಟ್ಬಿಟ್ಟು ಬಂದವ್ರೆ. ಏನು ಹೇಳೋದು ಹೇಳಿ ಇವ್ರಿಗೆ. ಮತ್ತೆ ಈಗ ಪಾರ್ಟಿ ಗಾಡಿ ತೊಗೊಂಡು ಹಿರಿಯವನ್ನ ಹೋಗ್ತಾ ಇದ್ದೀನಿ. ಐಟಮ್ ಅಲ್ಲಿ ಐಟಮ್ ಎಲ್ಲ ಬಿಟ್ಬಿಟ್ಟು ಬಂದಿರೋದಕ್ಕೆ ಹಿರಿಯವನ್ನ ಹೋಗ್ಬಿಟ್ಟು ಟೂಸ್ ಐಟಮ್ ತರಬೇಕು ಗೈಸ್. ಬನ್ನಿ ಗೈಸ್, ಟೂಸ್ ಐಟಮ್ ತೊಗೊಂಡು ಬನ್ನಿ. ಗೈಸ್ ಈಗ ಟೂಲ್ಸ್ ತೊಗೊಂಡು ಈಗ ಮೊದಲಿಗೆ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಎತ್ತಾಗೈತೆ, ಮೋಟ್ರೆಲ್ಲ ಎತ್ತಾಗೈತೆ, ಚೆಕ್ ಮಾಡಬೇಕು. ಚೆಕ್ ಮಾಡೋಕ್ಕೆ ಟೂಲ್ಸ್ ತೊಗೊಂಡು ಬರೋಕ್ಕೆ ಅಂತ ಬರ್ತಿದೆ. ಟೂಲ್ಸ್ ತೊಗೊಂಡಾಯ್ತು, ಬನ್ನಿ ಗೈಸ್ ಚೆಕ್ ಮಾಡ್ಬಿಟ್ಟು ಅದು ಏನಾಗಿದೆ ಅಂತ ನೋಡ್ಬೋವ. ಗೈಸ್ ಲೊಕೇಶನ್ಗೆ ಬಂದೆ. ಈಗ ನೋಡಿ ಟೂಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಗೈಸ್ ನೋಡಿ ಗೈಸ್ ಜನ ಎಷ್ಟು ಅಜೀಬ್ ಮಾಡ್ತಾರೆ ಅಂತಂದ್ರೆ ಅವರೆಲ್ಲ ಭೂಮಿ ಮೇಲೆ ಇರೋದಕ್ಕಿಂತ ಹೋಗ್ಬಿಟ್ರೆ ಆಯ್ತದೆ. ಮಾತೇ ಇಲ್ಲ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಗೈಸ್ ಇದರಲ್ಲಿ ಯೆಲ್ಲೋ ಮತ್ತೆ ಬ್ಲೂ ಅಲ್ಲಿ ಬರ್ತೈತೆ, ರೆಡ್ ಅಲ್ಲಿ ಕಂಟಿನ್ಯೂ ಬರ್ತಾ ಇಲ್ಲ. ಹಂಗಾಗಿ ಇದು ಮೋಟರ್ ಸುಟ್ಟಾಗೈತೆ, ಇದನ್ನ ರಿಪೇರಿ ಮಾಡಬೇಕು. ಗೈಸ್ ಇಲ್ಲಿ 9 ಲೈನ್ ಎತ್ತಾಯ್ತು. ಈಗ ನಾನು ಇನ್ನೊಂದು ಸ್ಪಾಟ್ಗೆ ಹೋಗ್ಬೇಕು, ಅಂಗನಹಳ್ಳಿಯಲ್ಲೇ ಅಲ್ಲಿ ಹೋಗ್ಬೇಕು. ಇಲ್ಲಿ ಫೋನ್ ಬರ್ತಿದೆ ಗೈಸ್. ಹಲೋ ಹೇಳಣ್ಣ. ಹೋಗ್ತಾ ಇದ್ದೀನಿ ಈಗ, ಅಣ್ಣನೇ ತೋರಿಸ್ತಾರಂತ ಸ್ಪಾಟ್ನ. ಸರಿ ಅಣ್ಣ ಆಯ್ತು. ಅಲ್ಲ ಇವ್ರನ್ನ ಕೇಳ್ಬೇಕಂತ ಕೇಳಿದೆ. ಸರಿ ಆಯ್ತು ಬನ್ನಿ ಗೈಸ್, ಇನ್ನೊಂದು ಸ್ಪಾಟ್ ಅಂತ ಹೋಗುವ. ಗೈಸ್ ಇನ್ನೊಂದು ಸ್ಪಾಟು ಇಲ್ಲಿ ಕೆರೆ ಹತ್ರ ಬಂದಿದ್ದೀವಿ. 2ನೇ ಸ್ಪಾಟು ಗೈಸ್. ಈ ಸ್ಪಾಟಲ್ಲಿ ಇರೋದು 10 ಲೆಂತು, 5 HP ಮೋಟ್ರು, 10 ಸ್ಟೇಜ್ ಪಂಪು. ಈಗ ಮೋಟ್ರ್ ಎತ್ತಿರೋದು ಮುಗ್ದೈತೆ. ಈಗ ಟವರ್ನ ಇಳಿಸಿ ಹೋಗಬೇಕು ಮನೆ ಕಡೆಗೆ. ಗೈಸ್ ಹೋಗುವ. ಗೈಸ್ ಈಗ ಪಿರಿಯಾಬಣ್ಣ ಹೋಗ್ತಾ ಇದೀವಿ. ಅಂಗನಹಳ್ಳಿ ಮುಗಿಸ್ಕೊಂಡು ಅಂಗನಹಳ್ಳಿ ಓಡಾಡ ಹೋಗ್ತಾ ಇದೀವಿ ಗೈಸ್. ಪಿರಿಯಾಬಣ್ಣ ಹೋಗ್ಬಿಟ್ಟು ಈಗ ಟೈಮು 2 ಗಂಟೆ ಆಯ್ತು, ಊಟ ಮಾಡಬೇಕು ಗೈಸ್. ಬನ್ನಿ ಗೈಸ್ ಹೋಗೋದ. ಗೈಸ್ ಈಗ ಸಂತೆ ಮಳೆಗೆ ಅಂತ ಹೋಗಿದ್ದು, ಅಲ್ಲಿ ಯಾವುದೋ ಒಂದು ಮೂವಿ ಶೂಟ್ ಯಾವುದೋ ಮಾಡ್ತಾ ಇದ್ದಾರೆ. ಪಿರಿಯಾಬಣ್ಣಲ್ಲಿ ಗ್ರೀನ್ ಡ್ಯಾನ್ಸ್ ಅಂತ ಒಂದು ಅಕಾಡೆಮಿ ಇದೆ. ಆ ಹುಡುಗರೆಲ್ಲ ಸೇರಿಸ್ಕೊಂಡು ಒಂದು ಟೀಮ್ ಆಗಿ ಒಂದು ಶಾರ್ಟ್ ಮೂವಿ ಮಾಡ್ತಾರೆ. ಹಾಗೆ ಗೈಸ್ ನನ್ನ ವಿಡಿಯೋನ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಓಕೆ ಗೈಸ್. ಗೈಸ್ ಸುಚಿತ್ರಂಗೆ ಒಂದು ಹೊಸ ವಿಷಯ ಗೊತ್ತೈತಿ. ಏನಂತ ಗೊತ್ತೇನೆ ಗೈಸ್? ಸುಚಿತ್ರನ್ನ ಸಂತೆ ಮಾಡೋದಲ್ಲಿ ಇದನ್ನು ಮಾಡ್ತಿದ್ರಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕೆ ಸುಚಿತ್ರನ್ ಕರಿತಾ ಇದ್ರಂತೆ ಗೈಸ್. ಅದಕ್ಕೆ ಸುಚಿತ್ರ ನೋಡಿ ಎಷ್ಟು ಬ್ಲೆಶ್ ಆಗ್ತಾ ಇದ್ದಾಳೆ. ನಾನು ಹೇಳ್ತಾ ಇಲ್ಲ, ಆನಂದ ಬಾಷ್ಪ ಅದ್ಯಾಕೆ? ಓಕೆ ಗೈಸ್, ಅಷ್ಟೇ ವಿಷಯ ಗೈಸ್. ಅಲ್ಲಿಗೆ ಚಿಕ್ಕ ಹುಡುಗಿರ್ಬೇಕಂತೆ. ನಿನಗೆ ಮಾಡಕ್ ಕೆಲ್ಸ ಇಲ್ಲ. ಏನ್ ಕೆಲ್ಸ ಐತೆ ಹೇಳು? ಮಾಡಕ್ ಕೆಲ್ಸ ಇರೋದಾಗ ದೊಡ್ಡ ಕೆಲ್ಸ, ಅದನ್ನೇ ಇವಳು ಮಾಡೋದು ದೊಡ್ಡ ಕೆಲ್ಸ.
ಅಲ್ಲೋಡಿ ಅದು ಆ ಗಿಡನ ಕೆರ್ದಿ ಹಾಳು ಮಾಡೋದೊಳಗೆ ದೊಡ್ಡ ಕೆಲಸ. ನೋಡಿ ನಗ್ತಾಳೆ ಕಾಣಿಸ ಕೆನ್ನೆಲ್ ನೋಡಿ ನಗ್ತಾಳೆ. ಓ ಮೈ ಗಾಡ್ ಗೈಸ್, ಮುಂದಿನ ಯುವ ಪೀಳಿಗೆಯ ನಿಮ್ಮ ಮೋನ್ ಮಗಳ ಯಾರಿಗೆ ಹೇಳ್ತಾ ಇದ್ಯಾ? ಕಿವಿ ನಿನಗೆ ಕೇಳಿಸಲ್ವಾ? ಏನಂತ ಕೇಳಿಸ್ತು ನಿಂಗೆ? ಏನಂತ ಕೇಳಿಸ್ತ ನಿಂಗೆ? ಏಯ್ ಮಿಸ್ಟರ್ ಸುಚಿತ್ರಾ, ನೋಡಕ್ 3 ಅಡಿ ಇಲ್ಲ, ಗುಂಡಾಡ್ತಾಳೆ. ನೋಡಕ್ಕೆ ಎಷ್ಟು ಉದ್ದ ಇದ್ದೀನಿ ನಾನು. ನೋಡು ನಿನ್ನ ಇಬ್ರು ಆಗ್ಬೇಕು, ನಾನು ಅಷ್ಟು ಉದ್ದ ಬರೋಕ್ಕೆ. ಗಾಯ್ಸ್ ಬುರುಡೆ ದಾಸಯ್ಯ ಬಂದ್ರು. ಬುರುಡೆ ದಾಸಯ್ಯ ಇವರೇ ನೋಡಿ, ನಮ್ಮ ಬುರುಡೆ ದಾಸಯ್ಯ ಅಷ್ಟೇ ಗೈಸ್, ಅಷ್ಟೇ ವಿಷಯ ಗೈಸ್. ಈಗ ಪಿರಿಯಾಪುರಕ್ಕೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಉಪ್ಪರ್ಗಿರಿಗೆ ಬಂದಿದ್ದೀನಿ. ಅಲ್ಲಿ ಅಂಗಡಿ ಹತ್ರ ಯಾರೂ ಇಲ್ಲ, ಅಂದರೆ ಆಜುಬಾಯಿ ಎಲ್ಲ ಹೋಗಿದ್ದಾರೆ. ಹಂಗಾಗಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ, ನಾಳೆ ಒಂದು ಫಂಕ್ಷನ್ ಐತೆ. ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲಾಸ್ಟ್ ಬಾದಲ್ಲಿ ಸಪೋರ್ಟ್ ಮಾಡೋಕ್ಕೆ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.